ಏನು ಮಾಡೋದು, ಹಿಂಗಾಗೈತಿ. ಎಷ್ಟೋ ಮಂದಿ ಹಿಂಗಾಗೈತೆ. ರೈತ ಅಂದ ಬಳಿಕ ಎಲ್ಲರೂ ಹಿಂದೆ ಸರಿಲಿಕ್ಕೆ ಕಾರಣ ಇಷ್ಟಾಗ್ಯದ. ಮತ್ತು ನೀವೆಲ್ಲರೂ ಕನ್ಯೆ ಇಲ್ಲ ಅನ್ನಂಗಿಲ್ಲ, ಕನ್ಯೆ ಸಾಕಷ್ಟು ಮಂದಿ ಅದ, ಕನ್ಯೆ ಜಗ್ಗದು. ಮತ್ತು ಕನ್ಯೆ ಕೊಡಿಸೋರು ಮಂದಿ ಅದಾರ. ನಾ ಮೊನ್ನೆ ಒಂದು ಕನ್ಯೆ ಕೊಡಿಸಿದ್ದೀನಿ ರೀ. ನಾನು ಎಂದೂ ಕೊಡಿಸ್ಬಾರ್ದು, ಬ್ಯಾಡ ಅಂತ ತಿಳ್ಕೊಂಡಂದಿದ್ದೆ. ಇಲ್ಲರಿ ಅಜ್ಜರ ಹೇಳ್ರಿ ಅಂತ ತಿಳ್ಕೊಂಡ್ರು ಕೊಡಿಸಿದೆ. ನಾವು ಹೋದೆವು ಅಲ್ಲಿ ಕನ್ಯೆ ನೋಡೋಕೆ ಹೋಗಿದ್ವಿ. ಅವ್ರು ಹೋದಾಗ ಅವ್ರು ಅಂದರು ಏನು ಮಾಡತ್ತಳ್ರಿ ಇಲ್ಲ ಹಂಗಂತೆಲ್ಲ ಓದಿದ್ದು ಹೇಳಿದರು. ಮತ್ತು ಅಡುಗೆ ಮಾಡಕ್ಕೆ ಬರ್ತಾಳೆ ಅಂತ ತಿಳ್ಕೊಂಡೆ. ಅಡುಗೆ ಮಾಡ್ತಾಳ್ರಿ, ಏನು ಮಾಡ್ತಾಳೆ, A to Z ಮಾಡ್ತಾಳ್ರಿ. ಅವರು ಅಂದರು ಭಾಳ ಖುಷಿ. A to Z ಅಂದ್ರೆ ಎಲ್ಲ ರೊಟ್ಟಿ ಪಲ್ಯ ಎಲ್ಲ ಅನ್ನ ಸಾರು ಎಲ್ಲ ಮಾಡ್ತಾಳೆ ಅಂತ ತಿಳ್ಕೊಂಡು ಖುಷಿಯಾಗಿ ಅವ್ರು ಏನು ಮಾಡಿದ್ರು, ಮಾಡ್ಕೊತೀವಿ ಬಿಡ್ರಿ ಮದುವೆ ಆದ ಬಳಿಕ ಮನೆತನಕ್ಕೆ ನಡೆಯಕ್ಕೆ ನಡೆದ್ಲು. ಒಂದಿನ ಹೋತು, ಒಂದಿನ ಆಯ್ತು, 2 ದಿನ ಆಯ್ತು. ಅವಾಗ ಅವತ್ತೇನು ಬಂದು ಅಡುಗೆ ಮಾಡಕತ್ತಿದ್ಲು. ಬೆಳಗ್ಗೆ ಅನ್ನ ಮಾಡಿದ್ಲು, ಜುನಕ ಮಾಡಿದ್ಲು. ಮಧ್ಯಾಹ್ನ ಅನ್ನ ಮಾಡಿದ್ಲು, ಜುನಕ ಮಾಡಿದ್ಲು. ರಾತ್ರಿ ಅನ್ನ ಮಾಡಿದ್ಲು, ಜುನಕ ಮಾಡಿದ್ಲು. ಮಾರನೇ ದಿವಸ ಅನ್ನ ಮಾಡಿದ್ಲು, ಜುನಕ ಮಾಡಿದ್ಲು. ಮಾರನೇ ದಿವಸ ಅನ್ನ ಮಾಡಿದ್ಲು, ಜುನಕ ಮಾಡಿದ್ಲು. 8 ದಿನ ಹೋಗ್ತಿದ್ದು ಬರೀ ಅನ್ನ ಜುನಕ. ನನಗೆ ಫೋನ್ ಹಚ್ಚಿದ್ರು ಕನ್ಯಾ ಕೊಡಿಸಿದವರು. ಹಿಂಗೆ ಅಜ್ಜರ ಏನು ರೀ ಕನ್ಯಾ ಕೊಡಿಸಿರಿ A to Z ಅಂತ ತಿಳ್ಕೊಂಡು ಹಿಂಗೆ ಅಂತ ತಿಳ್ಕೊಂಡು ಅಂದಿದ್ರಿ, ಏನು ಬರೀ ಅನ್ನ ಜುನಕಾನ್ ಮಾಡಕತ್ತ. ತಡಿಯಪ್ಪ ನನಗೂ ಗೊತ್ತಿಲ್ಲ, ಅವ್ರು A to Z ಅಂತ ಹೇಳ್ಯಾರ, ಕೇಳ್ತೀನಿ ತಡಿ ಅಂತ ತಿಳ್ಕೊಂಡು ಫೋನ್ ಹಚ್ಚಿದೆ. ಹಂಗೆ ಹಚ್ಚೋದ್ರಾಗ ಅವ್ರು ಅಂದರು, ಅಲ್ಲಪ್ಪ ಮತ್ತು ಏನಿದೆ A to Z ಅಂತ ತಿಳ್ಕೊಂಡು ರೊಟ್ಟಿ ಮಾಡಂಗಿಲ್ಲ ಅಂತ ಬರೀ ಅನ್ನ ಜುನಕ ಮಾಡ್ತಾಳೆ. ನಿಮಗೆ ಗೊತ್ತಿಲ್ಲನ್ರಿ ಅಂದು. ಏನು ಮತ್ತು ನಾ ಏನು ಹೇಳಿ ನಿಮಗೆ ಏನಂದ್ರೆ, ಮತ್ತು A to Z ಅಂದಿದ್ರಿ, ಮತ್ತು A ಅಂದ್ರೆ ಅನ್ನ, Z ಅಂದ್ರೆ ಜುನಕ ಅಂದ್ರೆ ಅವ್ರು ಗಾಬರಿ ಆಜ್ಞಾನ ಏನು ಮಾಡ್ಬೇಕು, ಅವ್ರ ಮುಂದೆ ಹೇಳಕ್ತಾರಿಲ್ಲ. ಹಂಗೆ ಅನ್ನೋದ್ರಾಗ ಆ ಹೆಣ್ಮಗಳು ಏನು ಮಾಡ್ತಿದ್ಲು, ಮುಂಜಾನೆ 9 ಗಂಟೆ ಆದ್ರೆ ಎದ್ದೇಳ್ತಿದ್ದಿಲ್ಲ ರಾಕಿ. ನನಗೆ ಫೋನ್ ಹಚ್ಚಿದ್ರು, ಏನಂತ ತಿಳ್ಕೊಂಡ್ರೆ ಹಿಂಗೆ ಹೇಳವಲ್ರಿ, ಹಿಂಗೆ ಅಜ್ಜರ ಹಿಂಗೆ ಆಗಿಬಿಟ್ಟೈತೆ ಅಂತ ತಿಳ್ಕೊಂಡ್ರು. ಹಂಗೆ ಅನ್ನೋದ್ರಾಗ ನಾನೆಂದೆ ಅವ್ರಿಗೆ ಹೇಳಿದೆ, ನೋಡು ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ನಾನು ಒಂದು ಐಡಿಯಾ ಹೇಳಿದವ್ರಿಗೆ, ನೋಡು ಏನೇ ಇಲ್ಲ, ನೀವು ಆ ಮಲ್ಕೊಂಡಿರ್ತ ಹೆಣ್ಮಗಳು ಅವ್ರ ರೂಮಿಗೆ ಹೋಗ್ರಿ, ಹೋಗಿ ಗಂಡ ಅತ್ತೆ ಮಾವ ಎಲ್ಲರೂ ಹೋಗ್ರಿ, ಒಂದು ಕಸ್ಬರ್ಗೆ ಹಿಡ್ಕೊಂಡು ಹೋಗ್ರಿ ಅಂದ್ಯಾನ. ಕಸ್ಬರ್ಗೆ ಹಿಡ್ಕೊಂಡು ಹೋಗ್ರಿ ಅಂತ ತಿಳ್ಕೊಂಡು ಮತ್ತೇನು ಮಾಡ್ಬೇಕು ರೀ ಅಂತ. ಏನಿಲ್ಲ, ಆ ರೂಮ್ ಏನು ಮಲ್ಕೊಂಡಿರ್ತಾಳೆ, ನಾನು ಕಸ ಹೊಡಿತೀನಿ ಅಂತ ತಿಳ್ಕೊಂಡು ಎಲ್ಲರೂ 3 ಅನ್ರಿ ನೀವು. ನಾ ಕಸ ಹೊಡಿತೀನಿ ಅಂತ ಅತ್ತಿನ ಅನ್ರಿ, ಮಾವನ ಅನ್ರಿ, ಮತ್ತು ಗಂಡ ನಾನು ಹೊಡಿತೀನಿ ಕಸ ಅಂತ ತಿಳ್ಕೊಂಡು ಹಿಂಗೆ ಅನ್ರಿ. ಅವಾಗ ಆಕೆ ಎದ್ದು ಹೋಗ್ಕಳ ಅಂತ ತಿಳ್ಕೊಂಡು ಹಿಂಗೆ ಹೇಳಿದ್ನಿ. ಹಂಗೆ ಅನ್ನೋದ್ರಾಗ ಇವರು 9 ಗಂಟೆ ಆಗಿತ್ತು, ಹೋದರು. ಅತ್ತೆ ಮಾವ ಅವರು ಇಬ್ಬರನ್ನಕೈತಿ. ಗಂಡ ನಾನು ಕಸ ಹೊಡಿತೀನಿ ಅಂತ ಗಂಡ ಅಂತಿದ್ದ, ಅತ್ತೆನಕದೆ ನಾ ಹೊಡಿತೀನಿ ಅಂತ ತಿಳ್ಕೊಂಡಿದ್ದ, ಮಾವ ನಾನು ಹೊಡಿತೀನಿ ಕಸ ಅಂತ. ಇವರು 3 ಗುದ್ದಾಡೋದಕ್ಕೆ ನೋಡಿ ಆ ಹೆಣ್ಮಗಳು ಎಚ್ಚರ ಆಯ್ತು. ಎಚ್ಚರ ಆದ ಹಿಂಗ್ಯಾಕೆ ಗುದ್ದಾಡಕತ್ತೀರಿ ಅಂದು, ನಾ ಕಸ ಹೊಡಿತೀನಿ ಈ ರೂಮ್ ಅಂತ ತಿಳ್ಕೊಳಕೈತಿ. ಆ ಹೆಣ್ಮಗಳು ಏನಂದ್ಲು, ಇಷ್ಟ್ಯಾಕೆ ಗುದ್ದಾಡಕತ್ತೀರಿ, ಮುಂಜಾನೆ ಒಬ್ಬರು ಹೊಡ್ರಿ, ಮಧ್ಯಾಹ್ನಕ್ಕೆ ಒಬ್ಬರು ಹೊಡ್ರಿ, ರಾತ್ರಿಗೆ ಒಬ್ಬರು ಹೊಡ್ರಿ ಅಂತ ತಿಳ್ಕೊಂಡ್ಲಕ್ಕಿ. ಅವಾಗ ಮಾವಂದ, ಯವ್ವ ಉಪ್ಪಿಟ್ಟು ಮಾಡೀನಿ, ಹುಂಡು ಒಳ್ಳೆ ಮಕ್ಕ ಬಾ ಅಂದ್ಲಕ್ಕೆ. ಇಂಥವ್ರು ತೊಗೊಂಡು ಏನು ಮಾಡೋದೈತಿ. ಅದಕ್ಕೆ ಕನ್ಯಾ ಎಷ್ಟೋ ಮಂದಿ ಕೊಡಿಸ್ತಿರ್ತಾರೆ, ಹೇಳ್ತಿರ್ತಾರೆ ಹಿಂಗೆ ಅಂತ ತಿಳ್ಕೊಂಡು ಇಂತಲ್ಲಿ ಕನ್ಯಾ ಐತಿ, ಹಿಂಗೆ ಕನ್ಯಾ ಹುಡುಕಾಡಕೈತಾರ. ನನಗೊಬ್ಬ ಇವತ್ತು ಫೋನ್ ಹಚ್ಚಿದ, ಅಜ್ಜರ ಕನ್ಯಾಗೆ ಹೇಳ್ರಿ, ಅವ್ರ ಅತ್ತಿ ಮಾವು ಒಂದೊಂದು ತೊಲೆ ಬಂಗಾರ ಹಾಕ್ತೀನಿ ಅಂದ. ಅತ್ತಿ ಮಾವು 1 ತೊಲೆ ಬಂಗಾರ ಹಾಕ್ತೀನಿ ರೀ ಹೇಳ್ರಿ ಅಂತ ತಿಳ್ಕೊಂಡಂದ. ನೋಡಿ ಜಗತ್ತು ಹೆಂಗೆ ಇರಬೇಕು. ಕನ್ಯಾ ನೋಡೋದ್ರಾಗ ಒತ್ತು ಮುಣಿಸಿರ್ತಾರಂತಾರಲ್ಲ, ಕನ್ಯಾ ನೋಡೋದ್ರಾಗ ವಯಸ್ಸು ಹೋಗಿರ್ತೈತಿ. ಕನ್ಯಾ ನೋಡಕತ್ತಿದ್ದು ಎಷ್ಟು ನೋಡ್ಬೇಕು ರೀ ಅವ ಕನ್ಯಾನ. 20 ವರ್ಷದಿಂದ ಕನ್ಯಾ ನೋಡಕತ್ತಾನ. 38 ವರ್ಷ ಆದ್ರೆ ನಾ ಮದುವೆನೇ ಆಗಿಲ್ಲ ಅವನು. ಕನ್ಯಾ ನೋಡ್ಕೊತ ಊರಿಗೆ ಹೋದ. ಒಂದು ಊರಿಗೆ ಹೋಗ್ಯಾನ, ಕನ್ಯಾ ನೋಡಕತ್ತಿದ್ದ. ಕನ್ಯಾಮಣಿ ಮುಂದೆ ಕುಂದರ್ಸಿದ ಬಳಿಕ ಅವರು ಹೊಳಗಿದ್ದು. ಕನ್ಯಾಮಣಿ ನೋಡಿದ ಬಳಿಕ ಆ ಹೆಣ್ಮಗಳು ಹೂವಕ್ಕಾಯಿ ಇಟ್ಟು ಒಳಗೆ ಹೋಗಿ ಬಳಿಕ ಆ ಹೆಣ್ಮಗಳಲ್ಲಂತ, ಯವ್ವ ನಾವು ಹೊರನ್ನ ಸರಿಯಾಗಿ ನೋಡಲಿಲ್ಲ, ಮತ್ತು ಅವು ಹೆಂಗೆ ಅದನ್ನು ತಿಳ್ಕೊಂಡು ತಲೆ ಎತ್ತಿ ನೋಡಿಲ್ಲ, ನೀನಾರ ಒಂದಿಷ್ಟಪ್ಪ ಹೊರಗೆ ಬಾ ಅಂತಂದು. ಯಾಕಂದ್ರೆ ಮತ್ತು ಬೀಗ್ರು ಬಂದಾರ ಒಳಗೆಲ್ಲ ಅವಲಕ್ಕಿ ರೆಡಿ ಮಾಡಾಕತ್ತಿದ್ಲಕ್ಕಿ. ನೀನಾರ ಹೊರಗೆ ಬಾ ಅಂತ ತಿಳ್ಕೊಂಡಂದು ಬಳಿಕ ಹೊರಗೆ ಬಂದು ನೋಡ್ತಾಳೆ, ಮೂರ್ಛೆ ಬಂದು ಹೊತ್ಕೊಂಡ್ಬಿದ್ದಳ್ರಿ ಆಕೆ. ಎಲ್ಲರೂ ಅಂದರು ಯಾಕೆ ಏನಾತು ಅಂತ ತಿಳ್ಕೊಂಡು ಆಮೇಲೆ ನೀರು ಹಾಕಿ ಬಿಸಿದ್ರು. ಏನಾತವ ಅಂದ. ಇವ ನನ್ನ ನೋಡಕ್ಕೆ ಬಂದಿದ್ದ ದಿನ ಕನ್ಯಾ ನೋಡಕತ್ತಾನ. ಇವ ನನ್ನ ನೋಡಕ್ಕೆ ಬಂದಿದ್ದ ದಿನ ಕನ್ಯಾ ನೋಡಕತ್ತಾನ. ಇನ್ನೂ ಕನ್ಯಾ ನೋಡೋದ ಮುಗಿಸಿಲ್ಲ ಅಂತ. ಅದಕ್ಕೆ ಕನ್ಯಾ ನೋಡಿದ ಬಳಿಕ ಎಲ್ಲರೂ ಕನ್ಯಾ ನೋಡ್ತಾರೆ, ಭಾಳ ಚೆನ್ನಾಗಿ ಕನ್ಯಾ ನೋಡ್ತಿರ್ತಾರೆ. ಹೆಂಗೆ ನೋಡ್ತಾರೆ, ಇವ ನಾನಂತೀನಿ ಸಂಸಾರದೊಳಗೆ ದಾಸಿಮಾರ್ಯರಂತ ತಿಳ್ಕೊಂಡು ಹಾಗೆ ಹೋಗ್ತಾರೆ. ಅವರು ಕನ್ಯಾ ನೋಡುತ್ತಿದ್ದರು. ಅವರು ಮದುವೆ ಮಾಡ್ಕೋಬೇಕಾದ್ರೆ ತನಗೆ ತಕ್ಕಿರ್ತಕ್ಕಂಥ ತಕ್ಕವಳಾಗಿರುವಂಥ ಸತಿಯನ್ನು ಹುಡ್ಕೊಂಡು ಮದುವೆ ಮಾಡ್ಕೊಂಡ್ರು. ಅವ್ರು ಹೆಂಗೆ ಮದುವೆ ಮಾಡ್ಕೊಂಡ್ರು ಅಂತ ತಿಳ್ಕೊಂಡು ಅಂದರೆ,
ಅಲ್ಲೆಲ್ಲೆಲ್ಲೆಲ್ಲ ನೋಡ್ಕೊತ ಹೋಗಲಿಲ್ಲ. ಅವರು ಕನ್ಯಾ ನೋಡ್ಕೋಬೇಕಾದ್ರೆ ಅವ್ರಿಗೆ ಗೊತ್ತಿತ್ತು ಸಂಸಾರ ಅಂದ್ರೆ ಹೆಂಗೆ ಇರ್ತದ ಅಂತ ತಿಳ್ಕೊಂಡು ಗೊತ್ತಿತ್ತು. ನಾನು ನಿಮ್ಮನ್ನು ಒಂದು ಮಾತು ಕೇಳ್ತೀನಿ, ಏನಂತ? ಸಂಸಾರ ಚಲೋನೋ ಏನು ಸನ್ಯಾಸಿ ಚಲೋ ಅಂತ? ಅಯ್ಯೋ ನೀವು ಮದುವೆ ಮಾಡ್ಕೊಂಡೇನ? ಮದುವೆ ಮಾಡ್ಕೊಂಡ್ರೆ ಗೊತ್ತಾಕೈತೆ ಸಂಸಾರ ಏನಂತ. ಸಂಸಾರ ಅಡ್ಡ ಚಲೋ ಅಂತ ತಿಳ್ಕೊಳಕತ್ತಾರ, ಹೌದಲ್ಲ? ಸಂಸಾರ ಚಲೋ ಸನ್ಯಾಸಿ ಚಲೋ ರೀ? ಬ್ಯಾಡ ಅಂದ್ರೆ ಸನ್ಯಾಸಿ ಆಗಿಬಿಡೋದು. ನಾವು ಕೇಳಕತ್ತೀನಿ ನೀವು ತಾಯಿಂದ್ರೆ, ನಾವೆಲ್ಲರೂ ಇಲ್ಲಿ ಇದ್ದಾರೆ, ಎಲ್ಲರೂ ಸಂಸಾರಸ್ಥರಿದ್ದೀವಿ, ಹೌದಲ್ಲ? ಯಾರೂ ಸನ್ಯಾಸಿಗಳಿಲ್ಲ ಇಲ್ಲಿ, ಹೌದಲ್ಲ? ಯಾರೂ ಸನ್ಯಾಸಿಗಳಿಲ್ಲ. ಆದ್ರೆ ನಾವು ಒಂದು ಮಾತು ಕೇಳ್ತೀನಿ, ನಮ್ಮ ಅನುಭವದ ಪ್ರಕಾರ ಸಂಸಾರ ಚಲೋನೋ ಏನು ಸನ್ಯಾಸಿ ಚಲೋ? ನೋಡಿ ಹೆಂಗಾರ ಕಷ್ಟ ಬರಲಿ ಸುಖ ಬರಲಿ, ಅತ್ತಿ ಬೈದ್ರು ಚಿಂತಿಲ್ಲ, ಗಂಡು ಹೊಡೆದ್ರು ಚಿಂತಿಲ್ಲ, ಮಗ ಒದ್ದು ಹೊರಗೆ ಹಾಕಿದ್ರೆ ಚಿಂತಿಲ್ಲ, ಒಟ್ಟು ಅದ ಚಲೋ ನಮಗೆ, ಹೌದಲ್ಲ? ಸನ್ಯಾಸಿ ಯಾಕೆ ಚಲೋ ಇಲ್ಲರಿ? ಸನ್ಯಾಸಿ ಯಾಕೆ ಚಲೋ ಇಲ್ಲ ಹೇಳ್ರಿ? ಸಂಸಾರ ದಾಸಿಮಾರಿ ನನಗೆ ಕೇಳಿದ್ರಂತ, ಸಂಸಾರ ಶ್ರೇಷ್ಠನೋ ಸನ್ಯಾಸಿ ಶ್ರೇಷ್ಠ ಅಂತ. ಅವಾಗ ಅವ್ರು ಹೇಳ್ತಾರ ಸಂಸಾರನೇ ಶ್ರೇಷ್ಠ ಅಂತ. ಸಂಸಾರ ಯಾಕೆ ಶ್ರೇಷ್ಠ ಅಂತ ತಿಳ್ಕೊಂಡಂದ್ರು, ಸನ್ಯಾಸಿ ನೋಡುವುದಕ್ಕೆ ಭಾಳ ಚಲೋ ಕರೆ, ಆದ್ರೆ ಸನ್ಯಾಸಿ ಒಳಗೆ ಎಷ್ಟು ಘನಘೋರ ಕಷ್ಟದ, ಎಷ್ಟು ಕಷ್ಟದ ಅಂತ ತಿಳ್ಕೊಂಡಂದ್ರೆ ಆ ಸನ್ಯಾಸಿಯ ಜೀವನ ಮುಳ್ಳಿನ ಹಾಸಿಗೆ ಮೇಲೆ ನಡೆದಂಗೆ. ಮುಳ್ಳಿನ ಹಾಸಿಗೆ ಮೇಲೆ ನಡೆದಂಗ ಒಂದಿಷ್ಟು ಹಿಂಗೆ ಹೊಳ್ಳಿ ನೋಡಿದ ಅಂತ ತಿಳ್ಕೊಂಡಂದ್ರೆ ಸನ್ಯಾಸಿ ಹೊಳ್ಳಿ ನೋಡುತ್ತಾನೆ, ಹಿಂಗೆ ನೋಡಿದ್ರ ಅಂತ ತಿಳ್ಕೊಂಡಂದ್ರೆ ಏನೋ ದಾರಿ ತಪ್ಪೇನ ಅಂತ ತಿಳ್ಕೊಂಡಂತಾರೆ ಶರಣರು, ಹಿಂಗಂತಾರೆ. ಅದಕ್ಕೆ ಸನ್ಯಾಸಿಯ ಜೀವನ ಹೆಂಗಿರ್ತದ ಅಂತ ತಿಳ್ಕೊಂಡಂದ್ರೆ ನನಗೊಂದು ಅನುಭವ ಆಗೈತೆ ರೀ, ನನಗೊಂದು ಅನುಭವ ಆಗಿತ್ತು. ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಕಾರ್ಯಕ್ರಮಕ್ಕೆ ಹೋದಾಗ ಲಾಸ್ಟ್ ದಿನ ಎಲ್ಲರೂ ನನಗೇನಂತ ತಿಳ್ಕೊಂಡಂದ್ರೆ ಹೂವಿನ ಸರ ತಂದು ಸನ್ಮಾನ ಮಾಡಿ, ಮಾಲೆಗಳನ್ನು ತಂದು ಮತ್ತು ಶಾಲ್ ತಂದು ಸನ್ಮಾನ ಮಾಡಕತ್ತಿದ್ರು. ಒಂದು 20 ಮಂದಿ ನಿಂತ್ಕೊಂಡಿದ್ರು. ಇಲ್ಲಪ್ಪ ಲಾಸ್ಟ್ ದಿನ ಸನ್ಮಾನ ಮಾಡಿರಿ ಅಂತ ತಿಳ್ಕೊಂಡು ಹಿಂಗೆ ಹೇಳಿದೆ. ಎಲ್ಲರೂ ಏನಂತ ತಿಳ್ಕೊಂಡು ಸಾಲಾಗಿ ಬಂದರು. ಮೊದಲನೇದು ಏನಂತ ತಿಳ್ಕೊಂಡ್ರೆ ಗುಲಾಬಿ ಸರ ತಂದಿದ್ದ, ಚಿಟ್ಟಿ ಗುಲಾಬಿ ಹೂವಿನ ಸರ ತಂದಿದ್ದ. ಅವ ಸರ ತಂದು ಕೊಳ್ಳಾಗ ಹಾಕಿ ಸನ್ಮಾನ ಮಾಡಿ ಹೋದ ಬಳಿಕ ಅವ ನಿಂತ್ಕೊಂಡಿದ್ದ, ಹಿಂಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳಕತ್ತಿದ್ದ. ಆದ್ರೆ ಆ ಹೂವಿನ ಸರದಾಗ ಏನಾಗಿತ್ತು ಅಂದ್ರೆ ಕೆಂಪಿರಿ ಬಿದ್ದು ರೀ, ಅವು ಕೆಂಪಿರಿ ಬಿದ್ದು ಆ ಹೂವಿನ ಸರ ಹಾಕಿ ಫೋಟೋ ತೆಗೆಸ್ಕೊಳಕತ್ತ. ನನಗೆ ಕಡೆ ಕತ್ತೇವ ಫೋಟೋದ ಒಂತನ ಅಜ್ಜರ ಸ್ಮೈಲ್ ರೀ ಅಂದ. ಎಲ್ಲಿ ಸ್ಮೈಲ್ ಹೋ ಮರ್ರಯ್ಯ, ಆ ಫೋಟೋ ಸಲುವಾಗಾರ ಸ್ಮೈಲ್ ಕೊಡ್ಬೇಕು ನಾನು. ಒಳಗೆ ಇರಿವಿ ಕಡೆ ಕತ್ತಾವ, ಒಳಗೆ ಇರಿವಿ ಕಡೆ ಕತ್ತಾವ. ಮತ್ತೊಬ್ಬ ಬಂದ, ತಡ್ರಿ ನಂದು ಸನ್ಮಾನ ಇತ್ತು, ಅವನು ಹಾಕತ್ತಿದ್ದ, ಒಳಗೆ ಇರಿವಿ ಕಡೆ ಕತ್ತಾವ. ಅಜ್ಜರ ಸ್ಮೈಲ್ ರೀ ಅಂದ ಫೋಟೋದವ. ಸನ್ಯಾಸಿ ಜೀವನ ಅಂದ್ರೆ ಹೆಂಗಿರ್ತದ ಅಂತ ತಿಳ್ಕೊಂಡ್ರೆ ಒಳಗೆ ಇರಿಬಿ ಕಡಿತಿರ್ತಾವ. ಜಗತ್ತಿನೊಳಗೆ ನಕ್ಕೊಂತನೇ ಇರಬೇಕಂತ. ಸ್ಮೈಲ್ ಕೊಡೋದು ಅಂತ ತಿಳ್ಕೊಂಡ್ರೆ ಏನು, ಜಗತ್ತಿನೊಳಗೆ ಫೋಟೋದ ಸಮೇತವಾಗಿ ನಾವೆಲ್ಲ ಸ್ಮೈಲ್ ಕೊಡಕತ್ತೀವಿ, ಆದ್ರೆ ಒಳಗೆ ಇರಿಬಿ ಕಡಿತಿರ್ತದ. ಹಂಗೆ ಸನ್ಯಾಸಿ ಜೀವನ ಹಂಗಿರ್ತದೆ. ಆದರೆ ಸಂಸಾರ ಜೀವನ ಹಂಗಲ್ಲ, ಆರಾಮಾಗಿ ಬಿಂದಾಸ್ ಜೀವನ, ಹೆಂಗೆ ಬೇಕು ಹಂಗೆ ಇರ್ಬೋದು, ಎಲ್ಲಿ ಬೇಕಲ್ಲ ಜೀವನವನ್ನು ಮಾಡ್ಬೋದು, ಆರಾಮಾಗಿ ಇರ್ಬೋದವ. ಅದ ಸನ್ಯಾಸಿ ಜೀವನ ಏನಂತ ತಿಳ್ಕೊಂಡ್ರೆ, ಅಲ್ಲಿ ಹೋಗಿ ಹೋಟೆಲ್ ಹತ್ರ ನಿಂತ್ಕೊಂಡಂದ್ರೆ ಯಾರೋ ಅಜ್ಜರು ಬಂದು ನಿಂತ್ಕೊಂಡು ಹೋಟೆಲ್ಗೆ ಬಂದನೋ ಅಂತಾರೆ. ಅದನ್ನು ನಾವು ಹೋಗಿ ಯಾರು ಹೋಗಿ ನಿಂತ್ಕೊಂಡ್ರೆ ಯಾರು ಏನಕ್ಕೆ ಕೇರ್ ಅನ್ನಂಗಿಲ್ಲ, ಬಂದನೋ ಹೋಗ್ಕೊಂಡು ಬಿಡು ಅಂತ ತಿಳ್ಕೊಂಡು ಹಿಂಗೆ ಅಂತಾರೆ. ಸನ್ಯಾಸಿಗಳಿಗೆ ಬಂಧನಗಳಿರ್ತಾವ, ಸಾಕಷ್ಟು ಬಂಧನಗಳಿಗೆ ಒಳಪಡ್ತಾನೆ. ಆದ್ರೆ ಸಂಸಾರಕ್ಕೆ ಬಂಧನಗಳಿಲ್ಲ, ಸಂಸಾರಕ್ಕೆ ಬಂಧನಗಳಿಲ್ಲ, ಅವನಿಗೆ ಬಂಧನಕ್ಕೆ ಒಳಪಡ್ತಾನೆ. ಅದಕ್ಕೆ ಸತಿಪತಿಗಳು ಒಂದಾದ ಭಕ್ತಿ ಹಿತಬಪ್ಪುವುದು ಶಿವನಿಗೆ ಅಂತ ತಿಳ್ಕೊಂಡ್ರು. ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೋಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂತ ತಿಳ್ಕೊಂಡ್ರು. ನೀನು ಸಂಸಾರವನ್ನು ಮಾಡಬೇಕಂತ ತಿಳ್ಕೊಂಡು ಅಂದ್ರೆ ಭಾಳ ಚೆನ್ನಾಗಿ ಸಂಸಾರವನ್ನು ಮಾಡು. ಅದರೊಳಗೆ ಕಷ್ಟಗಳು ಬರೋದ, ಕಷ್ಟ ಬರೋದ, ಕಷ್ಟ ಇಲ್ಲದ ಜೀವನ ಯಾವುದೂ ಇಲ್ಲ, ಕಷ್ಟ ಇಲ್ಲದೆ ಸಂಸಾರವೇ ಇಲ್ಲ. ಎಲ್ಲರ ಮನೆಯೊಳಗೂ ಕಷ್ಟದ. ನನ್ನ ಮನೆಯೊಳಗೆ ನಾ ಹೇಳಕತ್ತೀನಿ, ನನ್ನ ಮನೆಯೊಳಗೆ ಇಲ್ಲ ಅಂತ ತಿಳ್ಕೊಬೇಡ್ರಿ, ನನ್ನ ಮನೆಯಾಗ ಅದಾವ. ಮತ್ತು ಪರಮಾತ್ಮ ಅವಪ್ಪ ಶಿವ ಅದನಲ್ರಿ, ಮತ್ತು ಅವನ ಮನೆಯಾಗ ಇಲ್ಲ, ಅವ ಇಬ್ಬರು ಮಾಡ್ಕೊಂಡಾನ, ಅವ್ನು ದೊಡ್ಡ ಕಷ್ಟ ಐತೆ. ಅವ್ನು ದೊಡ್ಡ ಕಷ್ಟ ಐತಿ. ಮ್ಯಾಲೆ ಬೇಕು ಕುಂತಾಳ, ತೊಡಿ ಮೇಲೆ ಬೇಕು ಕುಂತಾಳ, ಆಕಿ ನೋಡಿದ್ರೆ ಇಳಿಯಂಗಿಲ್ಲ ಅಂತಾಳ, ಈಕೆ ನೋಡಿದ್ರೆ ಇಳಿಯಂಗಿಲ್ಲ, ಆಕಿನ ಇಳಿಸು ನಾ ಇಳಿತೀನಿ ಅಂತಾಳೆ ಈಕೆ. ಅವನದು ದೊಡ್ಡ ಸಮಸ್ಯೆ ಐತಿ. ಅವ ಮ್ಯಾಗ ಪ್ರಪಂಚ ಅವನು ದೊಡ್ಡದು. ಅವ ಮಗನ ಕುರ್ಕೊಂಡು ಮುಂದೆ ಕೂತ್ಕೊಂಡಾನ. ಅವ ಎಂಥವ ಮಗ, ಗಣಪೆ
ಆನೆ ಸೊಂಡಿ ಅಂತ ಮಗ ಅವನು ಹಂಗೆತ್ತಾಗ ಹೊಲಿಬೇಕು ಹೆಂಗೆ ಕತ್ತಿ ಅವನದು ಪ್ರಪಂಚ ಸರಿ ಇಲ್ಲ. ಶಿವನ ಪ್ರಪಂಚ ಸರಿ ಇಲ್ಲಲ್ಲ. ಪ್ರಪಂಚ ಒಂದು ಭಾಳ ಕೆಟ್ಟೈತೆ ಅವನದು ಪ್ರಪಂಚ. ಹಂಗೆ ನಾವು ಪ್ರಪಂಚವನ್ನು ಮಾಡಾಕತ್ತೀವಿ ಅಂದ್ರೆ ಚೆಂದಾಗಿ ಸಂಸಾರ ಮಾಡಬೇಕು, ಚೆಂದ ಪ್ರಪಂಚ ಮಾಡ್ಬೇಕಂತ, ಭಾಳ ಚೆಂದ ಮಾಡಬೇಕು. ಹೆಂಗಿರಬೇಕು? ಗಂಡ ಹೆಂಡತಿ ಜಗಳ ಮಾಡ್ಬೇಕಂತ. ಗಂಡ ಹೆಂಡತಿ ಜಗಳ ಮಾಡದೇ ಇರ್ತಕ್ಕಂಥವ್ರು ಯಾರೂ ಇಲ್ಲ, ಎಲ್ಲರೂ ಮಾಡ್ತಿರ್ತಾರೆ ಜಗಳನ. ಎಲ್ಲರ ಮನೆಯೊಳಗೆ ಜಗಳದ, ಪ್ರತಿಯೊಂದು ವಿಷಯಕ್ಕೆ ಏನೋ ನಾವು ಜಗಳ ಬಂದಿರ್ತದೆ. ಅದನ್ನೇ ಕಡ್ಡಿ ಹೋಗಿ ಗುಡ್ಡ ಮಾಡಬಾರ್ದಂತ. ಕಡ್ಡಿ ಹೋಗಿ ಗುಡ್ಡ ಮಾಡಬಾರ್ದು. ಹೆಂಗಿರ್ಬೇಕಂತ ತಿಳ್ಕೊಳೋದು, ಸಂಸಾರದಾಗ ನೀರಿನೊಳಗೆ ಬಟ್ಟೆ ಎದ್ದು ಬಾಯಕ್ಕೆ ಇಟ್ಕೊಂಡಂಗಿರ್ಬೇಕು. ಮತ್ತು ಸಂಸಾರ ಅಂದ್ರೆ ಹೆಂಗಿರ್ಬೇಕು ರೀ? ಮೆಣಸಿನ್ಕಾಯಿ ತಿಂದು ಮ್ಯಾಗ ಗುಲಾಬ್ ಜಾಮ್ ತಿನ್ಬೇಕಂತ. ಮೆಣಸಿನ್ಕಾಯಿ ತಿಂದು ಮ್ಯಾಗ ಗುಲಾಬ್ ಜಾಮ್ ತಿಂದ್ರೆ ಚಲೋ ಆಕೈತೆ ರೀ. ಮತ್ತು ಗುಲಾಬ್ ಜಾಮ್ ತಿಂದು ಮ್ಯಾಗ ಮೆಣಸಿನ್ಕಾಯಿ ತಿಂದ್ರೆ ಅದಕ್ಕೆ ಹೆಂಡತಿ ಗುಲಾಬ್ ಜಾಮ್ ಆಗ್ಬೇಕಂತ, ಗಂಡ ಮೆಣಸಿನ್ಕಾಯಿ ಆಗ್ಬೇಕಂತ. ಇಲ್ಲ ಹೆಂಡತಿ ಗುಲಾಬ್ ಜಾಮ್ ಆಗಿರಬೇಕು, ಇಲ್ಲ ಗಂಡ ಮೆಣಸಿನ್ಕಾಯಿ. ಒಂದರ ಒಂದು ಈಕ್ವಲ್ ಆಗಿರಬಾರ್ದಂತವು, ಒಂದಕ್ಕೊಂದು ಅನುಕೂಲತೆ ಇರಬೇಕು. ಈ ಜೋಡ್ ಆಗಬಾರ್ದಂತ. 36 ಹಿಂಗೆ ಆಗಬಾರ್ದು, 63 ಆಗ್ಬೇಕಂತ ಸಂಸಾರದೊಳಗೆ. 63 ಆದ್ರೆ ಸಂಸಾರ ಭಾಳ ಚೆನ್ನಾಗಿ ನಡೀತಿರ್ತದೆ. ಹಂಗೆ ಇಲ್ಲಿ ಏನಂತ ತಿಳ್ಕೊಂಡ್ರೆ, ಸಂಸಾರವೆಂಬ ಬಲೆಯಲ್ಲಿ ಸಿಲುಕಿದನೆಯಾ ಎನ್ನುವ ಹಾಗೆ ಇಲ್ಲಿ ಶ್ರೀರಾಮಚಂದ್ರರು ಏನಂತ ತಿಳ್ಕೊಂಡ್ರೆ ಸೀತಾ ಸ್ವಯಂವರವನ್ನು ನಿರ್ಮಾಣ ಮಾಡಿದರು. ಅಲ್ಲಿ ಜನಕ ಮಹಾರಾಜ ಎಂತೆಂಥ ಮಹಾರಾಜರು ಬಂದು ನೋಡ್ತಾರಂತ. ಹಿಂಗೆ ಬಂದು ನೋಡಿದ್ರಂತ. ನೋಡೋದ್ರೊಳಗೆ ಅದನ್ನು ಎತ್ತಕ್ಕಾಗಲಿಲ್ಲ. ಎಷ್ಟೋ ಮಂದಿ ರಾವಣಾದಿ ರಾವಣ ಬಂದ, ನಾನು ಸೀತೆಯನ್ನು ಮಾಡಿಕೊಳ್ಬೇಕಂತ ತಿಳ್ಕೊಂಡು ರಾವಣಾದಿ ರಾವಣನ ಬಂದು ಏನಂತ ತಿಳ್ಕೊಂಡ್ರೆ ನೋಡಿದ, ಎತ್ತಕ್ಕೆ ಹೋಗಿ ಹೊತ್ಕೊಂಡ್ಬಿದ್ದ. ಅವನು 10 ತಲೆ 20 ಕೈಗಳಿರ್ತಕ್ಕಂಥ ರಾವಣಾದಿ ರಾವಣ. ಅವನು ಕೂಡ ಏನು ಮಾಡಿದ ಅಂತ ತಿಳ್ಕೊಂಡ್ರೆ ಶಿವನ ಧನುಸ್ಸನ್ನು ಎತ್ತಲಿಕ್ಕೆ ಆಗಲಿಲ್ಲ. ಅವನು ಕೂಡ ಮುಖಸಪ್ಪ ಮಾಡ್ಕೊಂಡು ಹೋದಂತ. ಎಂತೆಂಥವರ ಬಂದಿದ್ರಂತ, ಸುತ್ತಮುತ್ತ ಎಲ್ಲ ರಾಜಾದಿ ರಾಜರೆಲ್ಲರೂ ಬಂದಿದ್ದರು. ಯಾರಿಂದಲೂ ಕೂಡ ಶಿವನ ಧನುಸ್ಸನ್ನು ಎತ್ತಲಿಕ್ಕೆ ಆಗಲಿಲ್ಲಂತ. ಎತ್ತಲಿಕ್ಕೆ ಆಗಲಿಲ್ಲ. ನೋಡು ಎಂಥ ಒಂದು ಪರೀಕ್ಷೆ. ಅವಾಗ ಸೀತೆಯನ್ನು ಮಾಡಿಕೊಳ್ಬೇಕಾದ್ರೆ ಸಂಯೋವರ ಅಂತ ಕರೀತಾರೆ. ಆ ಸಂಯೋವರದೊಳಗೆ ಯಾರ ಶಿವನ ಧನುಸ್ಸನ್ನು ಎತ್ತಿ ಹಿಂಗೆ ಧನುದ್ಧಾರಿಯಾಗಿ ಬಿಲ್ಲನ್ನು ಬಾಣವನ್ನು ಹೂಡುತ್ತಾರೆ, ಅವರಿಗೆ ನನ್ನ ಮಗಳನ್ನು ಕೊಡ್ತೀನಿ ಅಂತ ತಿಳ್ಕೊಂಡ ಬಳಿಕ ಎಂಥ ರಾಜರು ಬಂದು ಎತ್ತಿದರೂ ಕೂಡ ಆಗಲಿಲ್ಲ. ಸೀತೆಗೆ ದುಃಖವಾಯಿತಂತ. ಸೀತೆಗೆ ದುಃಖ ಆಯಿತು. ಯಾಕೆ ನಮ್ಮಪ್ಪ ಇಂಥ ಒಂದು ಪರೀಕ್ಷೆಯನ್ನು ಯಾಕಾರ ಇಟ್ಟು ಗೊತ್ತಿಲ್ಲ. ಯಾಕಂದ್ರೆ ಯಾರೂ ಕೂಡ ಇದನ್ನು ಎತ್ತಲಿಲ್ಲ ಅಂದ್ರೆ ನಾನು ಏನಂತ ತಿಳ್ಕೊಳ್ಳೋ ಮದುವೆನೇ ಆಗಕ್ಕಾಗಂಗಿಲ್ಲಲ್ಲ. ಇಂಥ ಒಂದು ಶಿವನ ಧನುಷನ್ನು ಯಾಕಾರ ಇಟ್ಟು ತಿಳ್ಕೊಂಡು ಒಂದಿಷ್ಟು ದುಃಖ ಪಡಕತ್ತಿದ್ಲಂತ. ಆದರೆ ಅವಳಿಗೆ ಒಂದು ವಿಶ್ವಾಸ ಇತ್ತು. ಏನಂತ? ಇಷ್ಟು ಮಂದಿ ರಾಜರ ಒಳಗೆ ಶ್ರೀರಾಮ ಎತ್ತನ ಅಂತ ತಿಳ್ಕೊಂಡು ಒಂದು ವಿಶ್ವಾಸ ಇತ್ತಂತ ಅವಳಿಗೆ. ರಾಮ ಎತ್ತತಾನೆ ಅಂತ ತಿಳ್ಕೊಂಡು ವಿಶ್ವಾಸ ಇತ್ತಂತ. ಎಲ್ಲರೂ ಎತ್ತಿದ ಬಳಿಕ ಎಲ್ಲರೂ ಬಂದರು, ಎತ್ತಕ್ಕಾಗಲಿಲ್ಲ. ಎಲ್ಲರೂ ಹೇಳಕತ್ತರು ಎತ್ತಕ್ಕಾಗಂಗಿಲ್ಲ ಅಂತ ತಿಳ್ಕೊಂಡ ಬಳಿಕ ರಾಮನನ್ನು ಕಳಿಸಿದ್ರಂತ. ರಾಮಕ್ಕಿಂತ ಮೊದಲ ಲಕ್ಷ್ಮಣ ಹೊರಟಿದ್ನಂತ. ರಾಮನಕ್ಕಿಂತ ಮೊದಲ ಲಕ್ಷ್ಮಣ ಹಿಂಗೆ ಹೊಂಟಿದ್ದ. ಹೋಗಬೇಕಾದ್ರೆ ವಿಶ್ವಾಮಿತ್ರ ಪರಶರ ಮುನಿಗಳು ಹೇಳ್ತಾರ, ನೀವು ಹೋಗಬೇಡ ನಿಲ್ಲು ಅಂದ್ರು. ವಿಶ್ವಾಮಿತ್ರ ಪರಶರ ಮುನಿಗಳು ಹೇಳ್ತಾರೆ, ನೀವು ಹೋಗಬೇಡ ನಿಲ್ಲು, ರಾಮ ನೀವು ಹೋಗು, ಆ ಶಿವ ಧನಸ್ಸನ್ನು ಎತ್ತಲಿಕ್ಕೆ ಹೋಗು ಅಂತಂದ್ರು. ಅವಾಗ ಎಲ್ಲರೂ ಹಿಂಗೆ ಅರಮನೆಯ ಅಂಗಳದಲ್ಲಿ ಪ್ರಾಣಾಂಗಳದೊಳಗೆ ನಿಂತುಕೊಂಡು ನೋಡ್ತಿದ್ರು. ಎಂತೆಂಥ ರಾಜಾದಿರಾಜರು ಬಂದು ಶಿವನ ಧನುಸ್ಸನ್ನು ಎತ್ತಿದ್ದಿಲ್ಲ. ಆದರೆ ರಾಮ ಹೋಗಿ ನಿಂತ್ಕೊಂಡಿದ್ದಾನೆ. ಎಲ್ಲರೂ ಅಂದರು, ಅವನೇನೆತ್ತನ ಅಂತ ತಿಳ್ಕೊಂಡಂದ್ರಂತ. ಯಾರು ಶಿವನ ಧನುಸ್ಸನ್ನು ಎತ್ತುತ್ತಾರೆ, ಎತ್ತಿದವರಿಗೆ ಏನಂತ ತಿಳ್ಕೊಂಡಂದ್ರೆ ಸೀತೆ ಹೋಗಿ ಆ ಮಾಲೆಯನ್ನು ಹಾಕಬೇಕು, ವಿಜಯದ ಮಾಲೆಯನ್ನು ಹಾಕಬೇಕಾಗಿತ್ತು. ಎಲ್ಲರೂ ಅಂತಿದ್ರು ರಾಮ ಎತ್ತಲಿಕ್ಕೆ ಆಗೋದಿಲ್ಲ, ರಾಮನಿಂದ ಸಾಧ್ಯವೇ ಇಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಹಿಂಗೆ ಹೇಳ್ತಾ ಇದ್ರು. ಹೇಳುವಂಥ ಸಮಯದೊಳಗೆ ರಾಮ ಹಿಂಗೆ ಎತ್ತಿದ ಬಿಲ್ಲನ್ನು, ಆ ಧನುಸ್ಸನ್ನು ಎತ್ತಿದ. ಹಿಂಗೆ ಎತ್ತಿ ನೇಣವನ್ನು ಕಟ್ಟಬೇಕನ್ನುವುದರಷ್ಟೊಳಗಾಗಿ ಆ ಶಿವನ ಧನುಸ್ಸೇ ಮುರಿದು ಹೋಯಿತಂತ. ಶಿವ ಧನುಸ್ಸೇ ಮುರಿದು ಹೋಯಿತು. ರಾಮ ಶಿವನ ಧನುಸ್ಸನ್ನು ಮುರಿದು ಎಲ್ಲರ ಗಾಬರಿ ಆದರು. ಏನು 5,000 ಮಂದಿ ಸೇವಕರಿಂದ ಎಳೆದುಕೊಂಡು ಬಂದಿರತಕ್ಕಂಥ ಒಂದು ಶಿವನ ಧನುಸ್ಸನ್ನು ರಾಮನ ಏನಂತ ತಿಳ್ಕೊಂಡು ಒಂದು ಕೈಯಿಂದ ಎತ್ತಿ ಮುರಿದನಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಗಾಬರಿ ಪಟ್ಟರಂತ. ಎಂಥ ಶಕ್ತಿ ಇರಬೇಕು! ಶ್ರೀಮನ್ನಾರಾಯಣ ಪ್ರತಿ ಸ್ವರೂಪವೇ ರಾಮ ಈ ಭೂಮಿ ಮೇಲೆ ಬಂದಿರತಕ್ಕಂಥದ್ದು. ರಾಮನಿಗೆ ಆಗದೇ ಶಕ್ತಿ ಯಾವುದೂ ಇಲ್ಲ. ಶಿವನ ಧನುಸ್ಸನ್ನು ಮುರಿದ. ಸೀತಾಮಾತೆ ಬಂದಳಂತ. ಸೀತಾಮಾತೆ ಬಂದವಳೇ ವಿಜಯದ ಮಾಲೆಯನ್ನು, ಆ ಮಾಲೆಯನ್ನು ತಂದು ಯಾರಿಗೆ ಹಾಕ್ತಾಳೆ? ಶ್ರೀರಾಮನಿಗೆ ಹಾಕ್ತಾಳೆ. ಶ್ರೀರಾಮನಿಗೆ ಹಾಕಿದ್ ನೋಡಿ ಹೆಂಗಿರ್ಬೇಕು.
ಶ್ರೀರಾಮನಿಗೆ ಆ ವಿಜಯದ ಮಾಲೆಯನ್ನು ಹಾಕಿದ ಬಳಿಕ ಎಲ್ಲರಿಗೂ ಸಂತೋಷಪಟ್ಟರು. ಹಿಂಗ ಅಂತ ತಿಳ್ಕೊಂಡಂದ್ರಂತ ಎಲ್ಲರೂ ಹೇಳಕತ್ತಿದ್ರು. ಶ್ರೀರಾಮ ಎತ್ತಿ ಶಿವಧನುಸನ್ನು ಮುರಿದ ಅಂತ ತಿಳ್ಕೊಂಡು ಹೇಳುತ್ತಿದ್ದರು. ಹಾಗಾಗಿ ಜನಕ ಮಹಾರಾಜ ಒಂದು ದಿನ ಶುಭ ಮುಹೂರ್ತದಲ್ಲಿ ಮದುವೆಯನ್ನು ಇಟ್ಕೋಬೇಕಂತ ತಿಳ್ಕೊಂಡ ಬಳಿಕ ಅವಾಗ ಜನಕ ಹೇಳುತ್ತಾನೆ ವಿಶ್ವಾಮಿತ್ರ ಗುರುಗಳಿಗೆ, ಇಲ್ಲ ಇವರ ತಂದೆ ತಾಯಿಗಳನ್ನು ಕರೆಸಿ ಅಂತ ತಿಳ್ಕೊಂಡ ಬಳಿಕ ಅಯೋಧ್ಯಾಪುರಕ್ಕೆ ಹೋಗಿ ಸೇವಕರನ್ನು ಕಳಿಸಿದರಂತ. ಅಯೋಧ್ಯಪುರದಲ್ಲಿ ದಶರಥ ಮಹಾರಾಜ ಮತ್ತು ಭರತ, ಶತ್ರುಘ್ನ, ಕೌಶಲ್ಯ, ಕೈಕೆ, ಸುಮಿತ್ರ ಎಲ್ಲರನ್ನೂ ಕೂಡ ಅಯೋಧ್ಯ ನಗರದಿಂದ ಇಂಥ ದಿನ ಇಂಥ ಶುಭ ಮುಹೂರ್ತದಲ್ಲಿ ಮದುವೆ ಸಮಾರಂಭದ ಮಿಥಿಲಾ ನಗರದಲ್ಲಿ ಮದುವೆ ಮಾಡಿಕೊಡ್ತಾ ಇದ್ದೇನೆ, ಎಲ್ಲರನ್ನ ಕರೆಸಿ ಅಂತ ತಿಳ್ಕೊಂಡ ಬಳಿಕ ಆ ಅಯೋಧ್ಯಾಪುರದಿಂದ ಮಿಥಿಲಾ ನಗರಕ್ಕೆ ಎಲ್ಲರನ್ನೂ ಕೂಡ ಬರಮಾಡಿಕೊಳ್ತಾರಂತೆ. ಎಲ್ಲರನ್ನೂ ಕೂಡ ಬರಮಾಡಿಕೊಂಡ ಬಳಿಕ ಅವಾಗ ಶುಭ ಮುಹೂರ್ತದಲ್ಲಿ ಜನಕರಾಜನ ಮಗಳಾಗಿರ್ತಕ್ಕಂಥ ಜಾನಕಿಯನ್ನು ಶುಭ ಸಮಯದೊಳಗೆ ಮದುವೆಯನ್ನು ಮಾಡ್ತಾ ಇದ್ದಾರೆ. ಆ ಮದುವೆ ಏನಂತ ತಿಳ್ಕೊಂಡು ಒಬ್ರದ ಆಗಲಿಲ್ಲ ರೀ, ಮದುವೆ ಒಬ್ರದ ಆಗಲಿಲ್ಲ, 4 ಮಂದಿದ ಮದುವೆ ಆಗ್ತೈತಿ. ರಾಮನ ಮದುವೆ ಜೊತೆಗೆ ಸೀತಾ ಮತ್ತು ಲಕ್ಷ್ಮಣ ಜೊತೆಗೆ ಊರ್ಮಿಳ ಮತ್ತು ಭರತನ ಜೊತೆಗೆ ಶ್ವೇತಕೀರ್ತ ಮತ್ತು ಶತ್ರುಘ್ನನ ಜೊತೆಗೆ ಮತ್ತು ಅವರ ತಮ್ಮನ ಮಗಳಾಗಿರ್ತಕ್ಕಂಥವಳು ಕೊಟ್ಟು ಒಂದೇ ಸಮಯದೊಳಗೆ 4 ಮಂದಿಯನ್ನು ಮದುವೆಯನ್ನು ಮಾಡ್ತಾರೆ. 4 ಜನ ಮದುವೆಯನ್ನು ಮಾಡ್ತಾರೆ. ಹಾಗಾಗಿ ನೀವೆಲ್ಲರೂ ಏನಂತ ತಿಳ್ಕೋಬೇಕು, ಮದುವೆ ಅಂದ ಬಳಿಕ ಎಲ್ಲರಿಗೂ ಒಂದು ಖುಷಿ ಇರ್ತದೆ, ಹೌದಲ್ರಿ? ನೋಡಿ, ಈಗ ರಾಮನ ಮದುವೆ ಅಂತ ತಿಳ್ಕೊಂಡ ಬಳಿಕ ಯಾರಿಗೆ ಖುಷಿ ಇಲ್ಲ ಹೇಳ್ರಿ? ಎಲ್ಲರಿಗೂ ಒಂದು ಖುಷಿಯಾಗಿರ್ತಕ್ಕಂಥ ಸಂತೋಷವಾಗಿರ್ತಕ್ಕಂಥ ಒಂದು ಸಮಯ. ಹಾಗಾಗಿ ಎಲ್ಲರೂ ಕೂಡ ನಾವೆಲ್ಲ ತಿಳ್ಕೊತೀವಿ, ಮದುವೆ ಅಂತ ತಿಳ್ಕೊಂಡ ಬಳಿಕ ಸಂತೋಷ. ಅದಕ್ಕೆ ಹೇಳ್ತಾರೆ, ದೇಹಕ್ಕೆ ಮದುವೆ ಮಾಡುವುದದು ಕಾಮವಯ್ಯ, ಮನಸ್ಸಿಗೆ ಮದುವೆ ಮಾಡುವುದದು ಪ್ರೇಮವಯ್ಯ, ಹಣಕ್ಕಾಗಿ ಮದುವೆ ಮಾಡುವುದು ಅದು ವ್ಯಾವಹಾರಿಕ ಸಂಬಂಧವಯ್ಯ, ಗುಣಕ್ಕಾಗಿ ಮದುವೆ ಮಾಡುವುದು ಅದು ಸ್ಥಿರ ಸಂಬಂಧವಯ್ಯ, ಮದುವೆ ಎಂದರೆ ಒಂದು ಗೊಂಬೆಯಾಟವಲ್ಲವಯ್ಯ, ಒಬ್ಬರು ಅರ್ಥೈಸಿಕೊಂಡು ಹೋಗುವ ಸತಿಪತಿಗಳ ಲಕ್ಷಣವಯ್ಯ ಅಂತ ತಿಳ್ಕೊಂಡು ಕರೀತಾರೆ. ಮದುವೆ ಅಂತ ತಿಳ್ಕೊಂಡ ಬಳಿಕ ನಾವೆಂಥ ಮದುವೆಯನ್ನು ಮಾಡ್ಕೊಳೋದು ಅಂತ ತಿಳ್ಕೊಂಡು ಎಲ್ಲರೂ ಅಂತಿರ್ತಾರೆ. ನಮ್ಮ ಹಣೆ ಬರದೊಳಗೆ ಯಾರ್ಯಾರು ಬರೆದಿರ್ತೈತೆ ಅದು ನಡೀತೈತೆ. ಪ್ರಾರಬ್ಧಕ್ಕೆ ಯಾರೂ ಏನೂ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ಪ್ರಾರಬ್ಧ ನಮಗೂ ನಿಮಗೆಲ್ಲರಿಗೂ ಗಂಟು ಬಿದ್ದಿರ್ತದೆ. ಹಾಗಾಗಿ ಇಲ್ಲಿ ನಡೆದಿರ್ತಕ್ಕಂಥ ಮಿಥಿಲಾ ನಗರದಲ್ಲಿ ಜನಕರಾಜನ ಮಗಳು ಜಾನಕಿಯ ಜೊತೆಗೆ ಶ್ರೀರಾಮನ ಒಂದು ನಾವೆಲ್ಲರೂ ಕೂಡ ಆಗಮಿಸಿದ್ದೀರಾ. ಅದೇ ರೀತಿ ಒಳಗೆ ನಮ್ಮ ಗಂಡಿನ ಕಡೆಯವರು ಶ್ರೀರಾಮ ಸೀತಾ ಧ್ಯಾನೋತ್ಸವ ಜಯ ಮಂಗಲಂ ಜಯ ಪಾರ್ವತಿ ಶಿವ ಹರ ನಮಃ. ಬಾಲಪ್ಪ ತಿಪ್ಪನಾಳು ಇವರು ಕೂಡ ಗಂಡಿನ ಕಡೆಯವರು, ಮಿಥಿಲಾ ನಗರದವರು. ಹೀಗಾಗಿ ಅವರಿಗೂ ಒಂದು ಸಲ ಜೋರಾದ ಚಪ್ಪಾಳೆ ತಟ್ಟೆ ಗೌರವ ಸಲ್ಲಿಸಬೇಕು. ಅದೇ ರೀತಿಯಾಗಿ ಜನಕರಾಜನ ಅಂದ್ರೆ ಮಿಥಿಲಾ ನಗರದವರಾಗಿರ್ತಕ್ಕಂಥವ್ರು ಯಾರು ಜನಕರಾಜ ಮಹಾರಾಜರು, ಅವರು ಹನುಮಂತಪ್ಪ ಕಾಟ್ರಳ್ಳಿ, ಸದ್ಭಕ್ತರಾದ ಹನುಮಂತಪ್ಪ ಕಾಟ್ರಳ್ಳಿ ಅವರು ಕೂಡ ಜನಕರ ಮಹಾರಾಜನ ವಂಶಸ್ಥರಾಗಿರ್ತಕ್ಕಂಥ ಅವರಿಗೂ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟೆ ಗೌರವ ಸಲ್ಲಿಸಬೇಕು. ಅವರೆಲ್ಲರೂ ಕೂಡ ಹೆಣ್ಣೆವರು ಗಂಡಿನವರು ಆಗಿದ್ದಾರೆ. ಅವರೆಲ್ಲರಿಗೂ ಶ್ರೀರಾಮಾಂಜನ ಅವರ ಮನೆತನಕ್ಕೆ ಸಕಲ ಸಂಪತ್ತು, ಆಯುಷ್ಯ, ಆರೋಗ್ಯ, ಆತ್ಮಜ್ಞಾನ ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಅದೇ ರೀತಿಯಾಗಿ ಮತ್ತು ಬಾಸಿಂಗ ಕೊಡಿಸಿದವರಿಗೂ ಕೂಡ ಆ ಒಂದು ರಾಮಾಂಜನ ಕೃಪೆ ಸದಾಕಾಲ ಇರಲಿ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡುತ್ತಾ ಈಗ